ವಾಕ್ಯ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದೆ. ಇದು ಯಾವುದೋ ಒಂದು ಟೆಕ್ಸ್ಟ್ ಬುಕ್ ಅಲ್ಲ, ಇದು ಯಾವುದೋ ವೀಕ್ಲಿ ಒನ್ಸ್ ತರೋ ಬುಕ್ ಅಲ್ಲ. ಹಲ್ಲೆಲೂಯಾ. ಇದನ್ನ ಪ್ರತಿದಿನ ಓದಿದ್ರೆ ನಿನ್ನ ಜೀವಿತ ಇಟ್ಟಿರುವಂತ ಎಲ್ಲ ಶತ್ರುವಿನ ಪ್ಲಾನ್ಗಳು ತಾನಾಗೆ ತಾನೇ ಅದು ಬೀಳುತ್ತೆ ನೆಲಕ್ಕೆ. ನಾವಿವತ್ತು ಮಾಡುವ ತಪ್ಪುಗಳು ಏನಂತಂದ್ರೆ, ಸಭೆಗೆ ಬರ್ತೀವಿ, ಆರಾಧನೆ ಮಾಡ್ತೀವಿ, ಅಭಿಷೇಕ ಮಾಡ್ತಾ ಇದೀವಿ, ಅನ್ಯ ಭಾವ ಮಾಡ್ತಾ ಇದೀವಿ, ಕೃಪಾವರಗಳನ್ನು ಹೊಂದ್ತಾ ಇದೀವಿ, ಬಟ್ ಸಮ್ ಆಫ್ ಲೈಫ್ ಅಲ್ಲಿ ಇನ್ನು ಪ್ರಾರ್ಥನೆ ಜೀವಿತ ಇಲ್ಲ. ಒಂದಾವರ್ತಿ ದೇವರಿಗೆ ಕೊಡ್ಲಿಕ್ಕೆ ಸಮಯ ಇಲ್ಲ. ಈಗ ಆಲ್ರೆಡಿ ಬಿಗ್ ಬಾಸ್ ಬಂದ್ಬಿಟ್ಟು ಪ್ರತಿದಿನ 8 ಗಂಟೆ 9 ಗಂಟೆ ಆದ್ರೆ ಬಿಗ್ ಬಾಸ್ ಮುಂದೆ ಕುತ್ಕೊಂಡ್ಬಿಡೋದು, ಅದನ್ನ ನೋಡೋದು. ಇವತ್ತಿನ ಕಾಲಘಟ್ಟದಲ್ಲಿ ಯೌವನಸ್ಥರು ಅದೇ ತರ ಓಡ್ತಾ ಇದ್ದಾರೆ, ಇವತ್ತಿನ ಕ್ರೈಸ್ತರು ಅದೇ ತರ ಓಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಮಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಭಕ್ತಿಯಲ್ಲಿ ದೇವರ ಭಯ. ದೇವರ ಭಯ ನಮ್ಮಲ್ಲಿ ಬಂತು ಅಂದ್ರೆ ತಾನಾಗೆ ತಾನೇ ಅದು ಅಭಿವೃದ್ಧಿಯಾಗಿ, ಭಕ್ತಿ ತಾನಾಗೆ ತಾನೇ ಅದು ಅಭಿವೃದ್ಧಿ ಆಗ್ತಾ ಇರುತ್ತೆ ಹೊರತು ಅದು ನಿಲ್ಲಲ್ಲ. ಹಲ್ಲೆಲೂಯಾ. ಭಯ ಇಂಪಾರ್ಟೆಂಟ್ ದೇವರಲ್ಲಿ. ನಮಗೆ ದೇವರ ಭಯದಲ್ಲಿ ನಾವ್ ಇದೀವಾ, ದೇವರು ನಮ್ ನೋಡ್ತಾರ ಸರಿಯಾಗಿದೆಯಾ, ನಾನು ಮಾತಾಡೋದು ಸರಿಯಾಗಿದೆಯಾ, ನನ್ನ ನಡತೆ ಸರಿಯಾಗಿದೆಯಾ, ನನ್ನ ಯೋಚನೆ ಸರಿಯಾಗಿದೆಯಾ, ನನ್ನ ಮಾತು ಸರಿಯಾಗಿದೆಯಾ ಅಂತ ನೀವ್ ಅನ್ಕೊಳ್ತಾ ಇರಬಹುದು. ನನ್ನ ಮನೇಲಿದ್ರೆ ನಮ್ಮ ಅಪ್ಪ ಅಮ್ಮ ನೋಡ್ತಾರೆ, ನನ್ನ ಮನೆ ಬಿಟ್ಟು ಹೋದ್ರೆ ಯಾರು ನನ್ನ ನೋಡ್ತಾ ಇಲ್ಲ ಅಂತ. ಆತನು ಇದ್ದಾತನು ಬರುವಾತನು, ಆತನು ನಿಮ್ಮನ್ನ ಪ್ರತಿದಿನ ನೋಡುವಂತನಾಗಿದ್ದಾನೆ. ನೀನ್ ಹೋಗುವ ಸ್ಥಳದಲ್ಲಿ, ನೀನ್ ಮಾಡುವಂತ ಕಾಲೇಜಲ್ಲಾಗಲಿ, ನೀನ್ ಮಾಡುವಂತ ಕೆಲಸದಲ್ಲಾಗ್ಲಿ, ಪ್ರತಿಯೊಂದನ್ನು ದೇವರು ನೋಡ್ತಾ ಇದ್ದಾರೆ. ಬಿ ಕೇರ್ಫುಲ್. ಹಲ್ಲೆಲೂಯಾ. ನಿಮ್ಮ ಪಾಪ ಅಪರಾಧಗಳೇ ದೇವರಿಗೆ ಅಡ್ಡಗೋಡೆ ಆಗಿದೆ. ಕೆಟ್ಟ ಮಾತು, ಸುಳ್ಳು ಮಾತು, ನಿಂದೆ ಮಾತು, ಸೇವಕರಿಗೆ ವಿರೋಧ ಮಾತಾಡೋದು, ಸಭಿಕರ ವಿರೋಧವಾಗಿ ಮಾತಾಡುವುದು, ಇನ್ನು ಅದನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ಜೀವಿತವನ್ನ ನಾನು ಮೂವ್ ಮಾಡ್ತೀನಿ, ನಾನು ಪರಲೋಕಕ್ಕೆ ಹೋಗ್ತೀನಿ ಅಂದ್ರೆ ಅದು ನಿಮ್ಮ ಮೂರ್ಖತನ ಆಗುತ್ತೆ. ನಾವು ಮಾಡ್ತಾರಂತ ಪಾಪಗಳೇ ಆ ಶತ್ರು ಕೋಟೆ, ಅದು ಬೀಳ್ತಾ ಇಲ್ಲ ಹೊರತು ಅದು ಶತ್ರುವಿನ ಕೋಟೆ ಇನ್ನು ಮೇಲೆ ಹತ್ತಾನೆ ಇದೆ. ಹಲ್ಲೆಲೂಯಾ. ನಮ್ಮ ಪಾಪಗಳೇ ದೇವರಿಂದ ದೂರ ಮಾಡ್ತಾರೆ. ದೇವರು ನಮ್ಮನ್ನ ಯಾವತ್ತು ನೀನ್ ಬೇಡ, ನಿನ್ ಕೈಲಾಗ್ತವ, ನಿನ್ನಿಂದ ಏನು ನಡೆಯಲ್ಲ ಅಂತ ಹೇಳಲ್ಲ. ನೀನೇ ಬೇಕು ಅಂತ ಕರ್ಕೊಂಬಂದು ನಿಲ್ಲಿಸ್ತಾರೆ. ಹಲ್ಲೆಲೂಯಾ.